ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೈವಾರ ಟ್ರಸ್ಟ್ ಆಡಳಿತ ಮಂಡಳಿ ಸದಸ್ಯ ಕೆ ನರಸಿಂಹಪ್ಪ ಅವರು ಸದ್ಗುರು ಶ್ರೀ ಯೋಗಿನಾರಾಯಣ ವರಕವಿಗಳ ಜಯಂತ್ಯೋತ್ಸವದ ಅಂಗವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ತಾಲೂಕುಗಳ ಸದ್ಗುರು ಶ್ರೀ ಯೋಗಿನಾರಾಯಣ ಸಂಕೀರ್ತನಾ ಸೇವಾ ಟ್ರಸ್ಟ್ಗಳಿಂದ ಏಪ್ರಿಲ್ 18ರ ಶುಕ್ರವಾರ ಪಟ್ಟಣದ ಹೊರವಲಯದ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದರು. ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ಭಜನಾ ಭಕ್ತಿಯಿಂದ ನ್ಯಾಷನಲ್ ಕಾಲೇಜು ಮುಂಭಾಗದಿಂದ ಪಟ್ಟಣದ ಮುಖ್ಯ ರಸ್ತೆ ಮೂಲಕ ಸೂರ್ಯ ಕನ್ವೆನ್ಷನ್ ಹಾಲ್ನವರೆಗೆ ಭಜನಾ ಭಕ್ತರು ಸಂಕೀರ್ತನೆಗಳೊಂದಿಗೆ ಪಾದಯಾತ್ರೆ ನಡೆಸಲಿದ್ದಾರೆ. 10:30ಕ್ಕೆ ಕೈವಾರ ತಾತಯ್ಯನವರ ಗುರುಪೂಜೆ ವಿಶೇಷ ಅಭಿಷೇಕ ಕಾರ್ಯಕ್ರಮ ನಡೆಯಲಿದೆ. 11:30ಕ್ಕೆ ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ ಎಂ.ಆರ್. ಜಯರಾಮ್ ಅವರಿಂದ ಆತ್ಮಬೋಧಾಮೃತ ಪ್ರವಚನ ಮಾಡಲಿದ್ದಾರೆ ಎಂದರು. ಯಾವ ರೀತಿ ನಡೆಯುತ್ತೋ ಅದೇ ರೀತಿ ಭಾರಿ ವಿಜೃಂಭಣೆಯಿಂದ ಈ ವರ್ಷ ಗುರುಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ಕುಲಮತ ಭೇದಗಳಿಲ್ಲದಂಗೆ ಕೈವಾರದಲ್ಲೂ ಕುಲಮತಗಳ ಭೇದ ಭಾವ ಯಾವುದೂ ಇಲ್ಲ. ಭಜನಾ ಭಕ್ತರು ಉಳಿದಂತೆ ಎಲ್ಲ ಭಗವದ್ ಭಕ್ತರೆಲ್ಲರೂ ಇದರಲ್ಲಿ ಭಾಗವಹಿಸ್ಬೋದು. ಇವುದು ಯಾವುದೇ ಒಂದು ಇದಕ್ಕೆ ಪಂಥಕ್ಕೆ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ತಾತಂಗರು ಮೊದಲಿಂದ ಹೇಳಿದ್ದಾರೆ, కులము విడిచినారము ఏ కులములోన కలయము కులములని కుల గోత్రముల కూల వేసి ಕುದರವೆಕ್ಕಿನಾರು. ಕುಲಗೋತ್ರಗಳನ್ನು ಬಿಟ್ಟು ಇದನ್ನು ಕನ್ನಡದಲ್ಲಿ ಹೇಳಿದ್ದಾರೆ. ಇದನ್ನೇ ನಾವು ಇವತ್ತಿಗೂ ಕೈವಾರ ಮಟ್ಟದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ವಿ. ಅದಕ್ಕೆ ಈ ನೊಟೇಷನ್ನಲ್ಲಿ ಕೂಡ ನಾವು ಯಾವುದೇ ಇದನ್ನು ಬಿಟ್ಟು ಬೇರೆ ಯಾವ ಉದ್ದೇಶದಲ್ಲಿ ಇರೋದಿಲ್ಲ. ದಯವಿಟ್ಟು ತಮ್ಮೊಂದು ಮುಖಾಂತರ ಈ ಒಂದು ಮೆಸೇಜ್ ಏನಿದೆ ತಾವು ಕಳಿಸುವಂಥ ಒಂದು ಮಾಹಿತಿ ಎಲ್ಲರಿಗೂ ಮುಟ್ಟಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಂತರ ತಾತಯ್ಯನವರಿಗೆ ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಎಲ್ಲ ಭಕ್ತ ಸಮೂಹದಿಂದ ಸಾಮೂಹಿಕ ಭಜನೋತ್ಸವ ಇರುತ್ತೆ. ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೂ ತಿಂಡಿ ಮತ್ತು ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಬಾಗೇಪಲ್ಲಿಯಲ್ಲಿ ನಡೆಯಲಿರುವ ತಾತಯ್ಯನವರ ಜಯಂತ್ಯೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.